ನಾನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ತಿಳಿದಿದ್ದೆ. ಸಿಎಂ ನಾನು ವಿಧಾನಸೌಧಕ್ಕೆ ಮಾತ್ರ ಸಿಎಂ ಅಂತ ಭಾವಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೆ. ಸಿಎಂ ನಾನು ವಿಧಾನಸೌಧಕ್ಕೆ ಮಾತ್ರ ಸಿಎಂ ಅಂತ ಹೇಳಿ ಭಾವಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಬೇರೆ ಕಡೆ ಜನ ಸತ್ತರೆ ಸಿಎಂ ಮತ್ತು ಕಾಂಗ್ರೆಸ್ಗೆ ಜವಾಬ್ದಾರಿ ಇಲ್ವಾ? ರಾಜ್ಯಪಾಲರನ್ನ ಕರೆಸಿದ್ಯಾರು? ಡಿಪಿಆರ್ಗೆ ಲೆಟರ್ ಕೊಟ್ಟವರು ಯಾರು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಗಮನಿಸ್ತೇವೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ. ಅವ್ರ ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು. ಹಂಗಿದ್ರೆ ಇವ್ರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ರಾಜ್ಯಕ್ಕಲ್ವಾ? ರಾಜ್ಯದ ಅಂದ್ರೆ ಬೇರೆ ಕಡೆ ಸತ್ರೆ, ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಇಲ್ಲಿ ನೀವು ಎರಡೆರಡು ಕಡೆ ಆಯೋಜನೆ ಮಾಡಿದ್ರಿಂದ ಪೊಲೀಸರು ಎರಡು ಕಡೆಗೂ ಸಮರ್ಪಕವಾಗಿ ಬಂದೋಬಸ್ತ್ ಮಾಡಕ್ಕಾಗ್ಲಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಸುರಕ್ಷಿತವಾಗಿ ಇಡಬೇಕು ಅಂತ ಹೇಳಿ ಅವರು ನಿಮ್ಮ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಪಾಪದವರು ಸಾಯಕ್ ಕಾರಣರಾದ್ರು ಅಂತಂದ್ರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ, ನಿಮ್ಗೆ ಶಂಕೆ ಆಗಬೇಕಾಗಿತ್ತಲ್ಲ. ನೀವೇ ಅದೆಲ್ಲ ಬಿಟ್ಟು ಚಿನ್ಸಾಯಿಮಿ ಸ್ಟೇಡಿಯಂ ಅಲ್ಲಿ ಏನಾಯ್ತು ನಂಗೆ ಗೊತ್ತಿಲ್ಲ, ಈಗ ಮಾತ್ರ ನನ್ನ ಮುಖ್ಯಮಂತ್ರಿ ಹೇಳಿ. ಹಂಗಾರೆ ಇನ್ನು ಮುಂದೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ? ಅವ್ರು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ಸ್ಪಷ್ಟ ಆಗಬೇಕು. ರಾಜ್ಯಪಾಲರನ್ನು ಕರೆಸಿದ್ಯಾರು? ಡಿಪಿಆರ್ಗೆ ಯಾರು ಲೆಟರ್ ಕೊಟ್ರು? ಇನ್ನೂ ಮಜಾ ಗೊತ್ತಾ ನಿಮ್ಗೆ? ಒಳಮರ್ಮ ಬೇರೆನೇ ಇದೆ. ಇನ್ಸಿಡೆಂಟ್ ಆದ್ಮೇಲೆ 4ನೇ ತಾರೀಕಿನ ಅಪ್ಲಿಕೇಶನ್ಗೆ 5ನೇ ತಾರೀಕಿಗೆ ಅಂತ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಕ್ರಿಕೆಟ್ ನಡೆದಿದ್ದು 3ನೇ ತಾರೀಕು ತಾನೆ? 3ನೇ ತಾರೀಕು. ಇನ್ಸಿಡೆಂಟ್ ನಡೆದಿದ್ದು 4ನೇ ತಾರೀಕು. 4ನೇ ತಾರೀಕು ಲೆಟರ್ ರೆಡಿ ಮಾಡಿ 5ನೇ ತಾರೀಕಿಗೆ ಸೀಲ್ ಹಾಕ್ಸ್ಕೊಂಡ್ರಂಥದ್ದು ಉದಾಹರಣೆಗಳಿದಾವೆ. ಅದಕ್ಕೆ ನಾನು ಹೇಳಿದ್ದು ಡಿಪಾರ್ಟ್ಮೆಂಟ್ಗಳ ಹತ್ರ ಸೀಲ್ ಸೈನು ಅಂದ್ರೆ ಡಾಕ್ಯುಮೆಂಟ್ಸ್ ಆಮೇಲೆ ಕ್ರಿಯೇಟ್ ಮಾಡ್ಕೊಂಡ್ರದ್ದು ಈ ಘಟನೆಗಳೆಲ್ಲ ಆದ್ಮೇಲೆ. ಅದಕ್ಕೆ ನಾವೇನ್ ಹೇಳಿದ್ವಿ ಅಂದ್ರೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆ ಆಗಲಿ. ಆಮೇಲೆ ವಿಜಯ್ ಮಲ್ಯ ಹೇಳಿದ್ರು, ಯಾಕೆ ನಾನು ರಾಯಲ್ ಚಾಲೆಂಜ್ ಅಂತ ಅದನ್ನ ತಗೊಂಡೆ ಅಂದ್ರೆ ನನ್ನ ವಿಸ್ಕಿನ್ ಪ್ರಮೋಟ್ ಮಾಡಕ್ಕೆ ಕರ್ನಾಟಕದಲ್ಲಿ ಓಪನ್ ಆಗಿ ನಾವು ಲಿಕ್ಕರ್ನ ಪ್ರಮೋಟ್ ಮಾಡಕ್ಕೆ ಕಾನೂನು ಅವಕಾಶ ಕೊಡಲ್ಲ, ಅದಕ್ಕೆ ನಾನು ಈ ಹೆಸರು ಇಟ್ಕೊಂಡು ನಾನು ವಿಸ್ಕಿನ್ ಪ್ರಮೋಟ್ ಮಾಡಕ್ಕೆ ಅಂತ ಹೇಳಿದ್ರು. ಈ ವಿಸ್ಕಿನ್ ಪ್ರಮೋಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಪಿಟೇಷನ್ ಬೀಳ್ಬೇಕಿತ್ತ? 11 ಜನರ ಸಾವು ಸುಮ್ಮನೆ ಬಿಡಕ್ಕಾಗತ್ತೇನ್ರಿ? ಅಮಾಯಕರ ಸಾವ್ರಿ, ಸಂಭ್ರಮಿಸಕ್ ಬಂದವರು ಹೆಣ ಆದ್ರಿ, ಸಂಭ್ರಮಿಸಕ್ ಬಂದವರು ಅವರೆಲ್ರೂ ಸ್ವಲ್ಪ ಎಚ್ಚರ ವಹಿಸಿದ್ರೆ ಅಂತ ತಡಿಬೋದಿತ್ತಲ್ಲ. ಮತ್ತಿದೆಲ್ಲ ಆದ್ಮೇಲೆ ಮಾನವೀಯತೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಇವ್ರು ಹೇಳ್ತಾರೆ ನಮಗೆ ವಿಷಯ ಗೊತ್ತಾಗಿದ್ದು ಅಂತ. ನನಗೆ ಮಾಹಿತಿ ಇದೆ. ಸ್ಟೇಜ್ ಅಲ್ಲಿ ಆಕ್ಷನ್ ನೋಡಿ, ನಾನು ಪಕ್ಷದ ಕಚೇರಿ ಮೀಟಿಂಗ್ ಅಲ್ಲಿ ಇದ್ದೆ. ನನಗೆ 3:53 ಗಂಟೆ ಆಸ್ಪಾಸಿಗೆ ನನಗೆ ಮೆಸೇಜ್ ಬಂತು, 3 ಜನ ಅಷ್ಟೊತ್ತಿಗೆ 3 ಜನ ಡೆತ್ ಆಗಿದ್ದಾರೆ, ಒಂದು 20-25 ಜನ ಹಾಸ್ಪಿಟಲೈಸ್ಡ್ ಅಂತ. 4 ಗಂಟೆಗೆ ಮುಖ್ಯಮಂತ್ರಿ ಮೆಸೇಜ್ ಬರಲ್ವಾ? ನಾನೊಬ್ಬ ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯ, ಪಕ್ಷದ ಕಾರ್ಯಾಲಯದಲ್ಲಿದ್ದೆ, ನನಗೆ ಮೆಸೇಜ್ ಬಂತು ಅವ್ರು 3 ಜನ ಅಂತ ಹೇಳಿ. ಮುಖ್ಯಮಂತ್ರಿಗಳಿಗೆ ಮೆಸೇಜ್. ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಗಮನಿಸ್ತೇವೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ